ಮತ್ತು ಡ್ರೈಡ್ ಕ್ರ್ಯಾನ್ಬೆರಿ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಬೇಕಂತ ಅವಶ್ಯಕತೆ ಇಲ್ಲ, ಸಪ್ರೇಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಕೆಲವೊಂದು ಬೇಗ ಸೀದೋಗುತ್ತೆ. ನಿಮ್ಗೆ ಏನಾದರೂ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಕ್ರೇವಿಂಗ್ಸ್ ಆಗುತ್ತಲ್ಲ, ಸ್ವೀಟ್ ಕ್ರೇವಿಂಗ್ಸು, ಸೊ ಅವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಯಾವುದೇ ಥರದ ಶುಗರು ಬೆಲ್ಲ ಏನೂ ಯೂಸ್ ಮಾಡ್ತಾಯಿಲ್ಲ. ಹಾಯ್ ಎಲ್ಲೋ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನನ್ನ ರೆಸಿಪೀಸ್ ಎಲ್ಲ ತುಂಬ ಜನ ಇಷ್ಟಪಡ್ತಾ ಇದ್ದೀರಂತ ಅಡುಗೆ ಮನೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಹಂಗೇನಿಲ್ಲ, ಅಡುಗೆ ಮಾಡ್ತಾಯಿದ್ದೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ತುಂಬ ಜನ ರೆಸಿಪೀಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾ ಇದ್ದೀರಾ. ಇನ್ನು ಇದೇ ಥರ ರೆಸಿಪೀಸ್ನ ತೋರಿಸಿ ಅಂತ ಹೇಳ್ಬಿಟ್ಟು ಡೆಫಿನೆಟ್ಲಿ ತೋರಿಸ್ತೀನಿ. ಪ್ರೀವಿಯಸ್ಲಿ ನಾನೆಲ್ಲ ತೋರಿಸಿರೋಂಥ ರೆಸಿಪೀಸ್ನ ಟ್ರೈ ಮಾಡಿ. ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಾನು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಕ್ವಿಕ್ ಆ್ಯಂಡ್ ಈಸಿಯಾಗಿರೋವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ನ ಯಾವಾಗಲೂ ಲೈಟಾಗಿ ಮಾಡ್ಕೊಳ್ಳಿ. ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಮಾರ್ನಿಂಗ್ ಸ್ವಲ್ಪ ನೀರು ಕುಡೀರಿ, ಬಿಸಿ ನೀರು. ಆಮೇಲೆ ಒಂದು 4 ಬಾದಾಮ್ ತಿನ್ನೋದು, ಇಲ್ಲ ಅಂದರೆ 2 ಡ್ರೈ ಫ್ರೂಟ್ಸ್ ತಿನ್ನೋದು, ಮತ್ತು ಸ್ವಲ್ಪ ಬೆಳಗ್ಗೆ ಇನ್ನೊಂದು ಏನಾದರೂ ಒಂದು ಲಿಕ್ವಿಡ್ ತಗೊಳ್ಳಿ. ಈಗ ಅಜ್ವೈನ್ ಜೀರಾ ವಾಟರ್ ಆಗಿರ್ಬೋದು, ಇಲ್ಲಾಂದರೆ ಬೀಟ್ರೂಟ್ ಜ್ಯೂಸು, ಈ ಥರ ಏನಾದರೂ ಒಂದು ಕುಡೀರಿ. ಸೊ ಈ ಥರ ಎಲ್ಲ ತೊಗೊಂಡಾಗ ನಿಮಗೆ ಬ್ರೇಕ್ಫಾಸ್ಟು ಹೆವಿ ಬೇಕು ಅಂತ ಅನ್ಸಲ್ಲ. ಇವತ್ತು ನಾನು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಒಂದು ಈಸಿ ರೆಸಿಪಿ ತೋರಿಸ್ತಾ ಇದ್ದೀನಿ. ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅರ್ಧ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ, ಆಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಬೇಕಂತ ಹೇಳಿದ್ರೆ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು 2 ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತರಕಾರಿ ಎಲ್ಲ ಬೇಯಕ್ಕೆ ಬಿಡಿ. ಚೆನ್ನಾಗಿ ಬೆಂದ ಮೇಲೆ 1 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಕಲಿಸ್ಕೊಂಡು ನೀವು ಇದನ್ನು ಸೂಪ್ ಥರ ಮಾಡ್ಕೊಬೇಕು. ನಾರ್ಮಲಿ ಕಾರ್ನ್ಫ್ಲೋರ್ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲು ನಾವು ರಾಗಿ ಫ್ಲೋರ್ನ ಯೂಸ್ ಮಾಡಿದ್ದೀವಿ, ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೊಟ್ಟೆನೂ ತುಂಬುತ್ತೆ, ಲೈಟಾಗಿರೋ ಬ್ರೇಕ್ಫಾಸ್ಟು ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹಿಟ್ಟೆಲ್ಲ ಹಾಕ್ಸ್ಕೊಂಬರೋದಿತ್ತು, ಅದಕ್ಕೆ ನಾನು ಹೋಗ್ಬಿಟ್ಟು ಹಾಕ್ಸ್ಕೊಂಡು ಮತ್ತೆ ಮನೆಗೆ ಬಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಗೋಬಿ ಪರೋಟ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಗೋಬಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಯಾಕಂದರೆ ಇವಾಗ ನನಗೂ ಟೈಮ್ ಇಲ್ಲ ಜಾಸ್ತಿ, ಮತ್ತು ಸ್ವಲ್ಪ ಮನೆಯಲ್ಲೆಲ್ಲ ಸ್ವಲ್ಪ ತರಕಾರಿ ಅದೆಲ್ಲ ಸ್ವಲ್ಪ ಖಾಲಿಯಾಗಿದೆ. ಅದಕ್ಕೆ ಏನಿದೆಯೋ ಅದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಗೋಬಿ ಇತ್ತು. ಅದಕ್ಕೆ ಎಕ್ಸ್ಟ್ರಾ ಏನು ಸೈಡ್ಸ್ ಮಾಡಿಲ್ಲಾರು ನಡಿ, ಮೊಸರಲ್ಲೇ ತಿನ್ಬಿಡ್ಬೋದು. ಅದಕ್ಕೆ ಅದನ್ನು ಮಾಡ್ಕೊತಾ ಇದ್ದೀನಿ. ಸೊ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಆಯಿಲ್ ಇಟ್ಬಿಟ್ಟು ಸ್ವಲ್ಪ ಶುಂಠಿ, ಸ್ವಲ್ಪ ಗೋಬಿ ತುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋದು. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಿದ್ದು. ಈಗ ನಾವು ಪನ್ನೀರ್ ಮಾಡಬೇಕಾದ್ರೆ ಡೈರೆಕ್ಟ್ ಹಂಗೆ ಹಾಕ್ಕೊತೀವಿ, ಬಟ್ ಪನ್ನೀರ್ ತಿನ್ಬಿಡ್ಬೋದು. ಬಟ್ ಇದು ಸ್ವಲ್ಪ ಹಸಿ ಅನಿಸುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಗ್ರೀನ್ ಚಿಲ್ಲಿ, ಜಾಸ್ತಿ ರೋಸ್ಟ್ ಮಾಡೋದೇನು ಬೇಡ, ಸ್ವಲ್ಪ ಆ ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟೇ. ಈ ಗೋಬಿದಿದೆ ಅಲ್ವಾ, ಇದಕ್ಕೆ ಸ್ವಲ್ಪ ಮಸಾಲಾಸ್ ಹಾಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ, ಸ್ವಲ್ಪ ಜೀರಾ ಪುಡಿ, ಒಳಗಡೆ ಸ್ಟಫಿಂಗಿಗೆ ಇದು ಮಸಾಲ ಸ್ವಲ್ಪ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಪೆಪ್ಪರು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೆ. ಈ ಕಡೆ ನೋಡಿ, ಕುಂಬಳಕಾಯಿ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಕುಂಬಳಕಾಯಿ ಇತ್ತು ಒಂದು ಅರ್ಧ, ಸರಿ ಅದನ್ನೇನು ಮಾಡೋದು ಅಂತ ಮಾಡ್ಕೊತಾ ಇದ್ದೀನಿ ನಾನು ಒಬ್ಳಿಗೆ. ಯಾಕಂದರೆ ಅದು ಸಂಜಯ್ ತಿನ್ನಲ್ಲ, ಅದಕ್ಕೆ ನಾನು ಒಬ್ಳಿಗೆ ಮಾಡ್ಕೊತಿದ್ದೀನಿ. ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕಲ್ವ, ಬರೀ ಅವ್ರಿಗಾಗದೆ ಮಾಡಿದ್ರೆ ನಮ್ಗಿಷ್ಟ ಆಗಿರೋದು ಮಾಡ್ಕೊಂಡು ತಿನ್ಬೇಕಲ್ಲ, ಅದಕ್ಕೆ. ಹ್ಞೂ, ಮತ್ತೆ ನನಗಿಷ್ಟ ಆಗಿದ್ದು ಮಾಡ್ಕೊಂಡು ತಿನ್ಬಾರ್ದಾ? ನಾನಂತೂ ಇತ್ತೀಚೆಗೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತೀನಿ. ಮಿಕ್ಸ್ಡ್ ಅಪ್ಸ್ ಅಂತ ಬರುತ್ತಲ್ಲ, ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ. ಯಾವುದೇ ಫುಡ್ಡಿಗೆ ಸೂಪ್ ಮಾಡ್ಕೊಳ್ಳಿ, ಇಲ್ಲ ಏನೋ ಒಂದು ಮಾಡ್ಕೊಳ್ಳಿ, ಅದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇಷ್ಟು ಬೆಂದಿದೆ ಸಾಕು, ಜಾಸ್ತಿ ಅವಶ್ಯಕತೆ ಇಲ್ಲ. 2-3 ಮಿನಿಟ್ಸು. ನೋಡಿ, ಇದಕ್ಕೆ ಬೀಟ್ರೋಟ್ ಹಾಕಿ ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಬೀಟ್ರೋಟ್ ಒಳ್ಳೆಯದು ಅಂತ ಹೇಳ್ಬಿಟ್ಟು ನೀವು ಬೀಟ್ರೋಟ್ ಯಾವಾಗಲೂ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಬೀಟ್ರೋಟ್ ಜ್ಯೂಸ್ ಆಗಿರ್ಬೋದು, ಅದೆಲ್ಲ ಎವ್ರಿಡೇ ಕುಡಿದ್ರೆ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಷ್ಟೇ. ಈ ಥರ ಉಂಡೆ ಮಾಡಿಕೊಂಡು, ಈ ಪರೋಟ ಎಲ್ಲ ನಿಮಗೆ 1 ತಿಂದರೆ ಸಾಕಾಗುತ್ತೆ. ಯೂಶಲಿ ಚಪಾತಿ ಆದರೆ 2 ತಿಂತೀವಿ, ಬಟ್ ಪರೋಟ ಎಲ್ಲ 1 ತಿಂದು ಅದ್ರ ಜೊತೆಗೆ ಸ್ವಲ್ಪ ಸೈಡ್ಸ್ ತಿಂದರೆ ಆರಾಮಾಗಿ ಸಾಕಾಗುತ್ತೆ. ಪರೋಟಾಗೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಸ್ಟಫಿಂಗ್ ಹಾಕಿ ಉಂಡೆ ಮಾಡ್ಕೊಳ್ಳೋದಷ್ಟೆ. ಇದೆಲ್ಲ ಬೇಗ ಆಗುತ್ತೆ, ಪಲ್ಯ ಗಿಲ್ಯ ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ.
ಇದಕ್ಕೆ ಮುಂಚೆ ನಾನು ಪನ್ನೀರ್ ಪರೋಟ ಎಲ್ಲ ತೋರಿಸಿದ್ದೀನಿ, ಅದನ್ನ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೇಳಿದ್ರೆ ಅದನ್ನು ಹೋಗಿ ನೋಡಿ. ಸೊ ನೋಡಿ ಈ ಥರ ಆಗುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಸೊ ಲಟ್ಸೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರಿಗೆ ಒಂಚೂರು ಜೀರಿಗೆ ಪುಡಿ ಮೇಲೆ ಜೀರಿಗೆ ಪುಡಿ ಉದುರಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಪರೋಟ ನೀವು ಲಟ್ಟಿಸ್ಕೋಬೇಕಾದ್ರೆ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು, ಸ್ವಲ್ಪ ಸಾಫ್ಟಾಗಿ ಲಟ್ಟಿಸ್ಬೇಕು. ಸೊ ನಾನು ಬೆಣ್ಣೆ ಹಾಕ್ಕೊತೀನಿ ಪರೋಟಾಗೆ, ಚೆನ್ನಾಗಿರುತ್ತೆ ಅಂತೇಳಿ. ಆಮೇಲೆ ಕ್ಲೀನಾಗಿ ಬೇಯುತ್ತೆ ಅದಕ್ಕೆ. ಇವಾಗ ಈ ಕಡೆ ಸ್ವಲ್ಪ ಬೆಣ್ಣೆ ಹಾಕ್ಕೊತೀನಿ. ನೀವು ಬೆಣ್ಣೆ ಹಾಕ್ಕೊಂಡಾಗ್ಲೇ ಅದು ಕ್ಲೀನಾಗಿ ಪರೋಟ ಥರ ಅದು ಬೇಯೋದು. ನಮ್ಮ ಚೀಕು ನೋಡಿ ಅಳ್ತಾ ಇದ್ದಾನೆ, ಅದಕ್ಕೆ ನಾನು ಇಲ್ಲೇ ಕೂರಿಸ್ಕೊಂಡು ಸ್ವಲ್ಪ ಎಲ್ಲ ಲಂಚ್ ಪ್ಲೇಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಅವನು ಯಾವಾಗಲೂ ಎತ್ಕೊ ಬೀಳ್ತೀಯಮ್ಮ. ನನ್ನ ಅವಸ್ಥೆ ನೋಡಿ ಹೆಂಗಿದೆ ಅಂತ. ಹಾಂ, ಕೆಳಗೆ ಬಿಟ್ಟರೆ ಅಳ್ತಾನೆ, ಏನು ಮಾಡೋದು? ಊಟಕ್ಕೆ ರೆಡಿ ಮಾಡ್ಕೋಬೇಕಲ್ಲ. ಬಿಡು ಚಿಕ್ಕು, ಅದು ಮುಟ್ಟಬಾರ್ದು. ಅದು ಬೇಡ, ಇಲ್ಲಿ ಕೊಟ್ಟಿದ್ದೀನಿ ತಾನೆ, ಅದನ್ನು ತಗೋ. ಏನು ಬೇಡ ಅಂತೀವಿ ಅದೇ ಮಾಡ್ತಾನೆ. ಬಾ ಇರೋ ಒಂದು ಸೆಕೆಂಡು. ನೋಡಿ ಹೆಂಗೆ ಹೇಳ್ತಾನೆ, ಇರೋ. ಸೊ ಇವಾಗ ನನ್ನ ಲಂಚ್ ಪ್ಲೇಟ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವತ್ತು ತುಂಬಾ ಸಿಂಪಲ್, ಒಂದಷ್ಟು ಸೌತೆಕಾಯಿ ಇಟ್ಕೊಳ್ಳೋದು ಫೈಬರ್ಗೆ. ಕುಂಬಳಕಾಯಿ ಪಲ್ಯ. ಕುಂಬಳಕಾಯಿ ಪಲ್ಯ ಆ್ಯಕ್ಚುಲಿ ರೊಟ್ಟಿಗೆ ಸೂಪರಾಗಿರುತ್ತೆ ಕಾಂಬಿನೇಷನು. ರೊಟ್ಟಿಗೆ ನನಗಿಷ್ಟ. ಒಂದು ಪರೋಟ, ಸ್ವಲ್ಪ ಬೆಣ್ಣೆ ಮತ್ತು ಮೊಸರು, ಜೀರಿಗೆ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೇಕ್ ಥರ ಕಟ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಒಳಗಡೆ ಸ್ಟಫಿಂಗ್ ತೋರಿಸ್ಬೇಕಲ್ಲ ನಿಮಗೆ. ಈ ಡಾಬಾಗಳಲ್ಲಿ ಇದೇ ಥರ ಮಾಡಿಕೊಡ್ತಾರೆ, ಕಟ್ ಮಾಡಿಬಿಟ್ಟು. ಆ ಥರ ಆಗಿದೆ, ಕ್ಲೀನಾಗಿ ಬೆಂದಿದೆ. ಸೊ ನಮ್ಮ ಹೆಲ್ದಿ ಲಂಚು ರೆಡಿ. ವೆಯ್ಟ್ ಲಾಸ್ ರೆಸಿಪೀಸ್. 2000 years. ಸೊ ತುಂಬ ಜನ ನನಗೆ ಕೇಳ್ತಾಯಿದ್ರು ಡ್ರೈ ಫ್ರೂಟ್ಸ್ ಲಡ್ಡು ತೋರಿಸಿ ಅಂತ. ನಾನು ಮಾಡಿದಾಗೆಲ್ಲ ಅದು ಹರಿಬರಿನಲ್ಲಿ ಹಂಗೆ ಮಾಡಿಬಿಡ್ತಿದ್ದೆ. ಸೊ ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ, ನಿಮಗೂ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಸಿಂಪಲ್, ಏನು ತುಂಬ ಕಾಂಪ್ಲಿಕೇಶನ್ ಇಲ್ಲ. ಸೊ ನಿಮ್ಗೇನಾದರೂ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಕ್ರೇವಿಂಗ್ಸ್ ಆಗುತ್ತಲ್ಲ, ಸ್ವೀಟ್ ಕ್ರೇವಿಂಗ್ಸು, ಸೊ ಅವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಯಾವುದೇ ಥರದ ಶುಗರು ಬೆಲ್ಲ ಏನೂ ಯೂಸ್ ಮಾಡ್ತಾಯಿಲ್ಲ ತಿನ್ನಿ. ಮತ್ತು ಸ್ವಲ್ಪ ಎಕ್ಸಸೈಸು ಇಲ್ಲ ವಾಕಿಂಗು ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಎನರ್ಜಿ ಕೂಡ ಇರುತ್ತೆ. ಸೊ ಹಂಗಾಗಿ ಇದು ತುಂಬಾ ಒಳ್ಳೆಯದು. ಬರೀ ಡ್ರೈ ಫ್ರೂಟ್ಸ್ ತಿಂದು ಬೋರ್ ಆಗಿರುತ್ತಲ್ಲ, ಸೊ ಈ ಥರ ಮಾಡ್ಕೊಂಡು ತಿನ್ನಿ. ಸೊ ನೋಡಿ, ಇಲ್ಲಿ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಆಲ್ಮಂಡ್ ತೊಗೊಂಡಿದ್ದೀನಿ, ಕ್ಯಾಶು ತೊಗೊಂಡಿದ್ದೀನಿ, ಸ್ವಲ್ಪ ವಾಲ್ನಟ್ಟು, ಪಿಸ್ತಾ ಮತ್ತು ಸ್ವಲ್ಪ ಸೀಡ್ಸು. ಇದರಲ್ಲಿ ನೀವು ಪಂಪ್ಕಿನ್ ಸೀಡ್ಸು ಇನ್ನು ಏನೇನು ಬೇಕು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸದ್ಯಕ್ಕೆ ಈ ಥರ 4-5 ಥರದ್ದು ತೊಗೊಂಡಿದ್ದೀನಿ. ಇದು ಬಂದು ಸ್ವೀಟ್ನೆಸ್ಗೆ. ಇದು ಡೇಟ್ಸ್ ತಗೊಳ್ಳಿ, ಇದರಿಂದನೇ ಸ್ವೀಟ್ನೆಸ್ ಬರೋದು, ತುಂಬಾ ಚೆನ್ನಾಗಿರುತ್ತೆ. ಅದು ಪ್ರೀಮಿಯಮ್ ಡೇಟ್ಸ್ ಬರುತ್ತೆ, ಅದನ್ನು ತಗೊಳ್ಳಿ. ಮತ್ತು ಇದು ಬಂದು ಅಂಜೀರ ಸ್ವಲ್ಪ, ಮತ್ತು ಒಣದ್ರಾಕ್ಷಿ, ಬ್ಲ್ಯಾಕ್ ಗ್ರೇಪ್ಸ್ ಸ್ವಲ್ಪ ತೊಗೊಂಡಿದ್ದೀನಿ, ಮತ್ತು ಡ್ರೈಡ್ ಕ್ರ್ಯಾನ್ಬೆರಿ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಬೇಕಂತ ಅವಶ್ಯಕತೆ ಇಲ್ಲ, ಇದು ಈ 3 ಇದ್ದರೆ ಸಾಕು ನಿಮಗೆ. ಸೊ ಇವಾಗ ಒಂದೊಂದನ್ನೇ ನಾವೇನು ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಕೆಲವೊಂದು ಬೇಗ ಸೀದೋಗುತ್ತೆ, ಕೆಲವೊಂದು ಸ್ವಲ್ಪ ನಿಧಾನಕ್ಕೆ ರೋಸ್ಟ್ ಆಗುತ್ತೆ. ಹಂಗಾಗಿ ಎಲ್ಲದನ್ನು ಸಪ್ರೇಟು ರೋಸ್ಟ್ ಮಾಡ್ಕೊಳ್ಳೋಣ, ಡ್ರೈ ರೋಸ್ಟು. ಈ ಥರ ಎಲ್ಲದನ್ನು ಸಪ್ರೇಟು ರೋಸ್ಟ್ ಮಾಡ್ಕೊಳ್ಳೋದಷ್ಟೇ. ಆ್ಯಕ್ಚುಲಿ ನೀವು ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ನೀವು ಬೇಕಂತ ಹೇಳಿದ್ರೆ ನೀವು ಮಿಕ್ಸಿಗೆ ಕೂಡ ಹಾಕೋಬೋದು, ಸ್ವಲ್ಪ ತರಿ ಆಗುತ್ತೆ. ಯೂಶ್ವಲಿ ನಾನು ಅದೇ ಥರ ಮಾಡ್ತಿದ್ದೆ, ಬಟ್ ಈ ಸಲ ಸ್ವಲ್ಪ ಈ ಥರ ಮಾಡ್ಕೊಂಡಿದ್ದೀನಿ.
ಇದಕ್ಕೆ ಸ್ವಲ್ಪ ಗಸಗಸೆ ಹಾಕ್ಕೊಳ್ಳಿ, ಅದನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಏನಕ್ಕೆ ಅಂತ. ಇವಾಗ ಅದೇ ಪ್ಯಾನ್ಗೆ 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಇವಾಗ ನಾವು ಸ್ವೀಟ್ನೆಸ್ಗೆ ಏನೇನು ತೊಗೊಂಡಿದ್ದೀವೋ ಅದನ್ನೆಲ್ಲ ಹಾಕ್ಕೊಬೇಕು. ಖರ್ಜೂರ, ದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೋಬೇಕು. ಇದು ತುಪ್ಪದಲ್ಲಿ ಸ್ವಲ್ಪ ಹುರಿದ ಮೇಲೆ ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಮಾಡ್ಕೋಬೇಕು. ಹಿಂಗೆ ಡೈರೆಕ್ಟ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ನಾವು ಅದು ಮಿಕ್ಸಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಅರ್ಧ ವೇಸ್ಟ್ ಆಗುತ್ತೆ, ಚೆನ್ನಾಗಿ ಬರಲ್ಲ. ಅದಕ್ಕೆ ಯಾವಾಗಲೂ ಈ ಥರ ಫಸ್ಟು ರೋಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ. ಈ ಥರ ಡೇಟ್ಸು ಮತ್ತು ಅಂಜೂರ ಎಲ್ಲ ಕರಗ್ಬಿಡುತ್ತಲ್ಲ ತುಪ್ಪದ ಜೊತೆ, ಈ ಥರ ಸಾಫ್ಟ್ ಆಗುತ್ತೆ. ಇವಾಗ ನೀವು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಅರ್ಧ ವೇಸ್ಟು ಆಗುತ್ತೆ, ಮಿಕ್ಸಿ ಜಾರಲ್ಲೇ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಮಾಡಿದ್ದೆ, ಒಂದ್ಸಲ ಟ್ರೈ ಮಾಡೋಣ ಅಂತ, ಆ ಥರ ಸರಿ ಹೋಗಲಿಲ್ಲ. ಇದು ಸ್ವಲ್ಪ ತಣ್ಣಗಾಕ್ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಮಿಕ್ಸಿ ಜಾರು ಕೂಡ ಸ್ವಲ್ಪ ತುಪ್ಪ ಹಾಕ್ಕೊತೀನಿ, ಅಂಟ್ಕೋಬಾರ್ದು ಅಂತ. ಈಸಿ ಆಗಲಿ ಅಂತ ಇದೆಲ್ಲ ಟಿಪ್ಸು ನಿಮಗಷ್ಟೇ. ಸ್ವಲ್ಪ ತಣ್ಣಗಾಗಿದೆ ಅಂದರೆ ಸ್ವಲ್ಪ ಬಿಸಿ ಇದೆ, ಬಟ್ ಕೈಯಲ್ಲಿ ಮುಟ್ಟೋ ಅಷ್ಟು ಇಷ್ಟಿದ್ರೆ ಓಕೆ. ತುಂಬ ತಣ್ಣಗಾಗ ಬಿಡಬೇಡಿ, ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಇವಾಗ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಅದು ಆಲ್ರೆಡಿ ಸಾಫ್ಟ್ ಆಗಿರೋದ್ರಿಂದ ಜಾಸ್ತಿ ಟೈಮ್ ಹಿಡಿಯೋಲ್ಲ, ಜಸ್ಟ್ ಒಂದು 2-3 ರೌಂಡ್ಗೆ ಗ್ರೈಂಡ್ ಆಗಿಬಿಡುತ್ತೆ. ನೋಡಿ ತುಪ್ಪ ಹಾಕಿರೋದಕ್ಕೆ ಒಂಚೂರು ಅಂಟ್ಕೊಂಡಿಲ್ಲ, ತೊಳೆಯೋಕ್ಕೂ ಈಸಿ ಆಗುತ್ತೆ. ನೋಡಿ ಇಷ್ಟು ಗ್ರೈಂಡ್ ಆಗಿದೆ, ಇಷ್ಟು ಗ್ರೈಂಡ್ ಆದರೆ ಸಾಕು. ಇವಾಗ ಏನು ಮಾಡ್ತೀನಿ, ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಏನು ರೋಸ್ಟ್ ಮಾಡ್ಕೊಂಡಿದ್ವೋ ಅದನ್ನು ಇದರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು. ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಬೇಕು, ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು. ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊತೀನಿ ಇದಕ್ಕೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಹೊಂದಬೇಕು. ಡೇಟ್ಸ್ದೇನಿದೆ ಅದಕ್ಕೆ ಅಂಟ್ಕೊಂಬಿಡುತ್ತೆ, ಅದು ಡೇಟ್ಸು ಮತ್ತು ಇದಕ್ಕೆ ಬೇಗ ಅಂಟ್ಕೊಂಬಿಡುತ್ತೆ. ಸೊ ಇಷ್ಟು ಅಂಟ್ಕೊಂಡ್ರೆ ಸಾಕು. ನೆಕ್ಸ್ಟು ಕೈಯಲ್ಲಿ ಮಾಡ್ಕೊಳ್ಳೋಣ. ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಪುಡಿ ಮಾಡಿಬಿಟ್ಟು ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡು, ಅದು ನಿಮ್ಗೆ ಈಸಿ ಆಗುತ್ತೆ. ನೀವು ಫಸ್ಟ್ ಟೈಮೇ ಈ ಥರ ಮಾಡೋಕ್ಕೋದ್ರೆ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು. ನಾನು ಆಲ್ರೆಡಿ ಆ ಥರ ಮಾಡ್ಕೊಂಡಿದ್ದೀನಿ, ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂಥೇಳಿ ಈ ಥರ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಕೊಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ಕೂಲ್ಗೆ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು. ನಾನು ಈ ಶೀಟ್ಗೆ ಹಾಕ್ಕೊಂಡು ಮಾಡ್ಕೊತೀನಿ, ಇಲ್ಲ ಬಟರ್ ಪೇಪರ್ ಇದ್ರೂ ಹಾಕ್ಕೋಬೋದು. ಇದು ನಾನು ಹೋಳಿಗೆ ಶೀಟ್ ಇದೆ ಅಲ್ವಾ, ಇದಕ್ಕೆ ಹಾಕ್ಕೊತೀನಿ. ಸ್ವಲ್ಪ ಜಾಸ್ತಿ ಬಿಸಿ ಇದೆ ಹಂಗಾಗಿ. ಇದ್ರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಹೊಂದ್ಬಿಡುತ್ತೆ ಈ ಥರ. ಅದು ಏನಂದರೆ ನೀವು ತುಂಬ ತಣ್ಣಗಾಗಕ್ಕೆ ಬಿಡಬಾರ್ದು, ಸ್ವಲ್ಪ ಒಂದು ಮೀಡಿಯಮ್ ಬಿಸಿ ಇದ್ದಾಗಲೇ ಈ ಥರ ಹೊಂದಿಸ್ಕೊಂಡ್ಬಿಡ್ಬೇಕು, ಇಲ್ಲ ಅಂದರೆ ಆಮೇಲೆ ಅದು ಕಟ್ಟಕ್ಕೆ ಬರಲ್ಲ ನಿಮಗೆ. ಬಿಸಿ ಇದೆ ಗುರು. ಸೊ ಈ ಥರ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು, ಇನ್ನೂ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಬಿಸಿ ಇದ್ದಾಗಲೇ ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಕಲಿಸ್ಬಿಡ್ಬೇಕು. ಇದನ್ನು ಸ್ವಲ್ಪ ಗಸಗಸೆನಲ್ಲಿ ರೋಲ್ ಮಾಡ್ಕೊಳ್ಳೋದು. ಬಿಸಿ ಆರಕ್ಕೆ ಮುಂಚೆನೇ ಕಟ್ಕೋಬೇಕು ನೀವು. ಇನ್ ಕೇಸ್ ನೀವು ಬಿಸಿ ಆರಿದ್ಮೇಲೆ ಕಟ್ಕೊಂಡ್ರೆ ಅದು ಸ್ವಲ್ಪ ಕಟ್ಟಕ್ಕೆ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಟೈಟಾಗಿ ಈ ಥರ ಪ್ರೆಸ್ ಮಾಡಬೇಕು, ಅವಾಗ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ಇದರಲ್ಲಿ ಒಂದ್ಸಲ ರೋಲ್ ಮಾಡ್ಕೊಳ್ಳೋದಷ್ಟೆ. ಆ್ಯಕ್ಚುಲಿ ಇದು ನಿಮಗೆ ಬಾಣಂತಿಯರಿಗೆ, ಪ್ರೆಗ್ನೆಂಟ್ ವುಮೆನ್ಸ್ಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಿದು. ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಎಲ್ಲರಿಗೂ ಒಳ್ಳೆಯದಿದು. ನೋಡ್ರಿ, ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಕೇಳ್ತಾ ಇದ್ರಲ್ಲ, ಫೈನಲಿ ಮಾಡಿದ್ದೀನಿ. ಏನು ಸಕ್ಕತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಅಪ್ ಟು 1 ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು ನೀವು. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಷ್ಟೇ. ತುಂಬ ಜನ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಕೇಳ್ತಾ ಇದ್ರಿ, ಅದಕ್ಕೆ ಮಾಡಿ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ, ಮತ್ತು ತುಪ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ಸ್ವೀಟ್ನ ಆ್ಯಡ್ ಮಾಡಿರಲ್ಲ. ಸೊ ತುಂಬ ಒಳ್ಳೇದಿದು ವೆಯ್ಟ್ ಲಾಸ್ ಮಾಡ್ತಿರೋರಿಗೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ.
ಈ ಥರ ಆದರೂ ಟ್ರೈ ಮಾಡಿ, ಇಲ್ಲ ಅದನ್ನ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತರಿಯಾಗಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡು ಕೂಡ ಮಾಡ್ಬೋದು. ಸ್ವಲ್ಪ ನಾನಿಲ್ಲಿ ಟೇಸ್ಟಿಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ, ಇಷ್ಟು ಟೇಸ್ಟು ತಿಂದ್ಬಿಟ್ಟು ನೋಡಿ ಇವಾಗ. ಸಕ್ಕತ್ತಾಗಿದೆ. ಇದು ಗಸಗಸೆ ಹಾಕಿದ್ದೀವಲ್ಲ, ತಿನ್ಬೇಕಾದ್ರೆ ಕ್ರೂಮ್ 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 ಅಂತ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿದೆ. ಮಕ್ಕಳು ಏನಾದರೂ ಡ್ರೈ ಫ್ರೂಟ್ಸ್ ತಿಂತಿಲ್ಲ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಳಿ, ಸ್ವೀಟು ಇರುತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ರೆಸಿಪೀಸ್ ಬೇಕು, ಏನು ವೆಯ್ಟ್ ಲಾಸ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಅದನ್ನು ಮಾಡ್ತೀನಿ. ಸೊ ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಲೈಕ್ ನಾನು ಯಾವ ಥರ ಎಕ್ಸರ್ಸೈಸ್ ಮಾಡ್ತೀನಿ, ಅಂದರೆ ಕಂಪ್ಲೀಟ್ ಯಾವ ಥರ ವರ್ಕೌಟ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತೋರಿಸ್ತೀನಿ. ಹಾಗೆ ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ಕೂಡ ಹೇಳೋದಿತ್ತು. ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ, ನನ್ನ ಫೇವ್ರೆಟ್ ಬ್ರ್ಯಾಂಡ್ ಇಲ್ಲ, ಅದನ್ನ ಅನ್ಬಾಕ್ಸ್ ಮಾಡಿಲ್ಲ, ನಿಮಗೆ ತೋರಿಸ್ಬಿಟ್ಟು ಅನ್ಬಾಕ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ತೋರಿಸ್ತೀನಿ. ಸೊ ನಾನು ತರಿಸಿರೋ ಪ್ರಾಡಕ್ಟ್ಸ್ ಎಲ್ಲ ಹೆಂಗಿದೆ, ಏನು ಕತೆ ಅದೆಲ್ಲ ರಿವ್ಯೂ ಮಾಡಿಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.